ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಶ್ರಾವಣಿ ಸುಬ್ಬುನ ಏನಾದ್ರೂ ಹೋಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಆ ವಿಷಯ ನನಗೆ ಗೊತ್ತಾಗ್ಬೇಕು. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ದಾರಿ ಮಾಡ್ಕೊಡ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ ಮೇಡಮ್. ಮನೆ ಹಾಳು ಮಾಡೋ ಮಾತುಗಳು ಮನಸ್ಸಿಗೆ ಬೇಗ ನಾಟುತ್ತೆ. ವಾಟ್? ಅದೇ ಮೇಡಮ್, ಸುಬ್ಬು ಮತ್ತೆ ಶ್ರಾವಣಿ ಜೀವನನ ಹಾಳು ಮಾಡಿ ಸುಬ್ಬು ಜೊತೆ ಶ್ರೀವಲ್ಲಿ ಮದುವೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಸರಿ, ಒಟ್ನಲ್ಲಿ ಅಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ನಾನು ನಿನ್ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಗಾಟ್ ಇಟ್? ಸರಿ ಮೇಡಮ್, ಇಲ್ಲಿ ಏನು ನಡೆದ್ರು ತಕ್ಷಣ ನಾನು ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಯು ಆರ್ ಫೇತ್ಫುಲಿ ಸುಂದರ. ನೋಡಿದ್ರೆ ಮೇಡಮ್, ಇವರೆಲ್ಲ ಸೇರ್ಕೊಂಡು ಯಾವ ಲೆವೆಲ್ಲಿಗೆ ಪ್ಲಾನ್ ಮಾಡಿದ್ದಾರೆ. ಇವರೆಲ್ಲ ಮನೆ ಹಾಡ್ರು ಮೇಡಮ್. ಅವ್ರು ಆ ಥರ ಪ್ಲಾನ್ ಮಾಡಿದ್ದಾರೆ ಅಂತ ನೀವು ಯಾವುದಕ್ಕೂ ಕುಗ್ಗಬಾರ್ದು ಮೇಡಮ್, ಸೋಲ್ಬಾರ್ದು. ಧೈರ್ಯವಾಗಿರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬೇಜಾರ ಇಲ್ಲ ಸುಂದ್ರ ಅವ್ರೆ, ಇವ್ರು ಈ ರೀತಿ ಆಡ್ತಿರೋದಕ್ಕೆ ನನಗೆ ಬೇಜಾರಾಗ್ತಾ ಇಲ್ಲ. ನನ್ನ ಹಠ ಛಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ತನಕ ಸುಬ್ಬು ಪ್ರೀತಿನ ಪಡ್ಕೋಬೇಕನ್ನೋದಷ್ಟೇ ನನ್ನ ಮನಸ್ಸಲ್ಲಿದ್ದಿತ್ತು. ಆದರೆ ಇನ್ಮುಂದೆ ಈ ವಿಚ್ಯಾಂಬಿಕಾ, ಶ್ರೀವಲ್ಲಿ ಮಾತ್ರ ಅಲ್ಲ, ಇಂಥ 100 ಜನ ಬಂದ್ರೂ ನಾನು ಸುಬ್ಬುನ ಪಡ್ಕೊಳ್ಳೇಬೇಕು ಅನ್ನೋ ಹಠನೂ ಬರ್ತಾ ಇದೆ. ಇಲ್ಲಿವರೆಗೂ ಭಯ, ಬೇಸರ, ಆತಂಕ ಎಲ್ಲ ಇತ್ತು. ಆದರೆ ಇನ್ಮುಂದೆ ನನ್ನ ಹಠ ಮತ್ತು ಛಲನೇ ಇದನ್ನೆಲ್ಲ ಮೀರಿಸಿ ನಿಲ್ಲುತ್ತೆ. ಇವರೇ ಈ ಥರ ಯೋಚನೆ ಮಾಡಿಸಿದ್ದಾರೆ ಅಂದರೆ ನಾನಿನ್ನು ಯಾವ ಥರ ಯೋಚನೆ ಮಾಡ್ತೀನಿ ಅಂತ ನೋಡ್ತಾ ಇರಿ. ಸುಬ್ಬು ಯಾವತ್ತಿದ್ರು ಈ ಶ್ರಾವಣಿಗೆ ಮೀಸಲು. ಸುಬ್ಬು ನನ್ನವರು, ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಏನ್ರಿ ಕ್ರಾಂತಮ್ಮನವ್ರೆ, ಏನಾಯ್ತು? ಯಾಕೆ ಹಿಂಗ್ ಓಡ್ ಬರ್ತಾ ಇದ್ದೀರಾ? ಅನಂತಶಯನ ಪದ್ಮನಾಭ. ಅಯ್ಯೋ ದೇವ್ರೇ, ನಮ್ಮ ಯಜಮಾನ್ರಿಗೆ ಏನಪ್ಪ ಆಯ್ತು? ಏನ್ರಿ ಆಯ್ತು ನಮ್ಮ ಯಜಮಾನ್ರಿಗೆ? ಅವ್ರಿಗೇನು ಆಗಿಲ್ಲ, ಅವರು ಬರ್ತಾ ಇದ್ದಾರೆ ಅಂದೆ. ಅಯ್ಯೋ ನೀವೇನ್ರಿ ಅದಕ್ಕೆ ಯಾಕೆ ಇಷ್ಟು ಗಾಬರಿಯಿಂದ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ವಿಶಾಲು, ಬೆಳಗ್ಗೆ ಮನೆ ಬಿಟ್ಟು ಹೋದ ಗಂಡ ರಾತ್ರಿ ಇಷ್ಟೊತ್ತಾದ ಮೇಲೆ ಮನೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋಗಿದ್ರಿ, ಯಾಕೆ ಹೋಗಿದ್ರಿ, ಯಾರ ಜೊತೆಗೆ ಹೋಗಿದ್ರಿ, ಏನು ಮಾಡಕ್ ಹೋಗಿದ್ರಿ, ಏನು ತರಕ್ ಹೋಗಿದ್ರಿ ಅಂತೆಲ್ಲ ವಿಚಾರಿಸ್ಕೋಬೇಕು ತಾನೇ. ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಅವ್ರ ಹತ್ರ ಬರ್ತಿದ್ದಂಗೆ ಅಂತ ಮೂಸ್ ನೋಡ್ಬಿಡ್ತಿದ್ದೆ. ಮೂಸ್ ನೋಡ್ತಿದ್ರಾ? ಯಾಕೆ? ಓ, ಕುಡ್ಕೊಂಡು ಬಂದವ್ರ ಅಂತನಾ? ಅಯ್ಯೋ ದಡ್ಡಿ, ಕುಡುಕು ಗಂಡನ್ನ ಹೆಂಗ್ ಬೇಕಾದರೂ ಸಹಿಸ್ಕೋಬೋದು ಕಣೆ ವಿಶಾಲು. ಆದರೆ ಗಂಡನ ಮೈ ಮೇಲಿಂದ ಬರೋ ಬೇರೆ ಹೆಂಗಸಿನ ಸೆಂಟು ಅಪ್ಪಿ ತಪ್ಪಿ ಅವ್ರ ಶರ್ಟ್ ಮೇಲೋ, ಕೆನ್ನೆ ಮೇಲೋ, ಕುತ್ತಿಗೆ ಮೇಲೋ ಲಿಪ್ಸ್ಟಿಕ್ಕಿನ ಮಾರ್ಕು, ಬಟ್ಟೆ ಮೇಲೆ ಉದ್ದವಾದ ಕೂದಲು, ಇದೇನಾರ ಸಿಗುತ್ತಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ. ಆಮೇಲೆ ಪ್ಯಾಂಟಿನ ಜೇಬಿ ಕೈ ಹಾಕ್ತಿದ್ದೆ. ಪ್ಯಾಂಟಿನ ಜೇಬಲ್ಲ? ಅಯ್ಯಯ್ಯೋ, ಏನನ್ನು ತಿಳ್ಕೊಬಿಡ್ತಾಯಿ ನೀನು. ಅದು ಗಂಡನ ಪ್ಯಾಂಟಿನ ಜೇಬಲ್ಲಿ ಬಸ್ಸಿನ ಟಿಕೆಟೋ ಇಲ್ಲ ಸಿನಿಮಾ ಟಿಕೆಟೋ ಸಿಗ್ತಾವ ಅಂತ ಹುಡುಕ್ತಿದ್ದೆ. ಯಾಕೆಂದರೆ ನಮಗೆ ಯಾಮಾರಿಸಿ ಅವ್ರು ಏನಾದರೂ ಟ್ರಿಪ್ಪು ಅಥವಾ ಸಿನಿಮಾದಲ್ಲೋ ಹೋಗಿ ಕೂತ್ಕೊಂಡು ಬಂದಿದ್ರೆ ನಮಗೆ ಏನು ಗೊತ್ತಾಗ್ತಿತ್ತು? ಅಂದರೆ ನಾನು ನನ್ನ ಗಂಡನ್ನ ಅನುಮಾನ ಪಡಬೇಕು ಅಂತೀರಾ? ಶ್ರಾವಣಿ ಸುಬ್ರಹ್ಮಣ್ಯ